ನಮಸ್ತೆ ವೀಕ್ಷಕರೇ, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಟ್ಯಾರೋಟ್ ಕಾರ್ಡ್ ಟೀಚರ್, ಕೋಚ್, ರೀಡರ್, ಸ್ಪಿರಿಚುವಲ್ ಹೀಲರ್. ಸಾಮಾನ್ಯವಾಗಿ ನನ್ನನ್ನು ಸಂಪರ್ಕ ಮಾಡುವಾಗ ಸುಮಾರಷ್ಟು ಜನ ರೇಖಿಯಲ್ಲಿ ಎಷ್ಟು ಲೆವೆಲ್ ಇದೆ, ಅದರಲ್ಲಿ ವಿಶೇಷತೆ ಏನಿದೆ ಅಂತ ಕೇಳ್ತೀರಿ. ಹಾಗೂ ಮನಿ ರೇಖಿಗೂ ಉಸಿ ರೇಖಿ ಸಿಸ್ಟಮ್ಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ರೇಖಿ ಲೆವೆಲ್ 1ರಿಂದ ಲೆವೆಲ್ 5 ಮತ್ತು ರೇಖಿ ಲೆವೆಲ್ 1ರಿಂದ ಲೆವೆಲ್ 3. ಓಕೆ, ಇದು ಏನು ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಒರಿಜಿನಲ್ ಮಿಕಾವೋ ಉಸಿ ಸಿಸ್ಟಮ್, ರೇಖಿ ಸಿಸ್ಟಮ್ ಏನಿದೆ, ಇದರಲ್ಲಿ ನಾವು 5 ಲೆವೆಲ್ಗಳನ್ನು ತಿಳಿಸ್ಕೊಡ್ತೀವಿ. ಮೊದಲನೇ ಲೆವೆಲನ್ನು ನಾವು ಫಸ್ಟ್ ಡಿಗ್ರಿ ಅಂತ ಕರಿತೀವಿ. ಸೊ 5 ಲೆವೆಲನ್ನು ನಾವು ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ, ಫೋರ್ತ್ ಡಿಗ್ರಿ, ಫಿಫ್ತ್ ಡಿಗ್ರಿ ಅಂತ ಹೇಳಿ ಡಿಗ್ರಿ ಲೆವೆಲ್ ಕರಿತೀವಿ. ಅದನ್ನೇ ನಾವು ಲೆವೆಲ್ 1, ಲೆವೆಲ್ 2, ಲೆವೆಲ್ 3B, ಓಕೆ, ಲೆವೆಲ್ 4, ಲೆವೆಲ್ 5 ಈ ಥರ ಕರಿತೀವಿ. ಓಕೆ, ಲೆವೆಲ್ 1ದಲ್ಲಿ ಪ್ರಾಕ್ಟೀಷ್ನರ್ ಲೆವೆಲ್, ಬೇಸಿಕ್ ಲೆವೆಲ್ ಅಂತ ಇರುತ್ತೆ. ಅದರಲ್ಲಿ ನಾವು ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳೋದನ್ನು ಕಲಿತೀವಿ. ಔರಾ ಕ್ಲೆನ್ಸಿಂಗ್, ಓಕೆ, ನಮ್ಮ ಅಭಾಮಂಡಲ, ಪ್ರಭಾವಲಯ ಏನಂತ ಕರಿತೀವಿ, ಅದನ್ನು ಕ್ಲೆನ್ಸ್ ಮಾಡೋದು ಮತ್ತು ನಮಗೆ ಹೀಲಿಂಗ್ ಮಾಡ್ಕೊಳ್ಳೋದು. ಬಾಡಿ ಟಚ್ ಹೀಲಿಂಗ್ ಇರುತ್ತೆ. ಓಕೆ, ಹಾಗೆಯೇ ಅದರಲ್ಲಿ ನಾವು ಪ್ರಾಣಿಗಳಿಗೂ ಕೂಡ ನಾವು ಹೀಲ್ ಮಾಡ್ಬೋದು, ಗಿಡಗಳಿಗೆ ಹೀಲ್ ಮಾಡ್ಬೋದು. ಓಕೆ, ನಮ್ಮ ಪೆಟ್ಸ್ಗಳಿಗೆ ಹೀಲ್ ಮಾಡೋಕ್ಕೋಸ್ಕರ ಫುಡ್ಡನ್ನು ಚಾರ್ಜ್ ಮಾಡಿ ಹೀಲ್ ಮಾಡೋದನ್ನು ನಾವು ಕಲಿತೀವಿ ಅದರಲ್ಲಿ. ಓಕೆ, ಅದರ್ಸ್ ಹೀಲಿಂಗನ್ನು ನಾವು ಮಾಡಲ್ಲ, ಯಾಕಂದರೆ ಲೆವೆಲ್ 1ರಲ್ಲಿ ಯಾವುದೇ ಸಿಂಬಲ್ ಇರೋದಿಲ್ಲ. ಓಕೆ, ಹಾಗೆಯೇ ನಾವು ಹೆಚ್ಚು ಪ್ರೊಟೆಕ್ಷನ್ ಎನರ್ಜಿ ಲೆವೆಲ್ 1ರಲ್ಲಿ ನಮಗೆ ಅಷ್ಟಾಗಿ ಸಿಗೋದಿಲ್ಲ. ಆ ಕಾರಣದಿಂದ ನಾವು ಅದರ್ಸ್ ಹೀಲಿಂಗನ್ನು ಅದರಲ್ಲಿ ಮಾಡೋದಿಲ್ಲ. ಓಕೆನಾ. ಇನ್ನು ಲೆವೆಲ್ 2ಅಲ್ಲಿ, ಲೆವೆಲ್ 1ರಲ್ಲಿ ಮಾಡ್ಬೋದು, ಅದರ್ಸ್ ಹೀಲಿಂಗ್ ಮಾಡ್ಬೋದು, ಬಟ್ ಇದರಿಂದ ನಿಮಗೆ ಸ್ವಲ್ಪ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಲೆವೆಲ್ 1 ಬೇಸಿಕ್ ಲೆವೆಲ್ ಆಗಿರೋದ್ರಿಂದ ಮತ್ತು ಅದು ಅದರಲ್ಲಿ ಕಂಪ್ಲೀಟ್ ಹೀಲಿಂಗ್ ಎನರ್ಜಿ ಕಂಪ್ಲೀಟ್ ಆಗಿರುತ್ತೆ. ಓಕೆ, ಬಾಡಿ ಟಚ್ ಮಾಡಿ ಹೀಲ್ ಮಾಡೋದು. ಓಕೆ, ನಿಮಗೆ ಆಗಿದ್ರೂ ಅಷ್ಟೇ, ಪರ್ಸನ್ಗೆ ಆಗಿದ್ರೂ ಅಷ್ಟೇ. ಓಕೆ, ಆ ವ್ಯಕ್ತಿ ನಿಮ್ಮ ಎದುರುಗಡೆನೇ ಇರಬೇಕಾಗತ್ತೆ ಲೆವೆಲ್ 1 ಹೀಲಿಂಗ್ ಮಾಡೋದಾದರೆ. ಓಕೆ, ಅದೇ ನೀವು ಲೆವೆಲ್ 2 ಅಂತ ಕಲಿತ್ರೆ ಅದನ್ನು ನಾವು ಅಡ್ವಾನ್ಸ್ ಲೆವೆಲ್, ಹೀಲರ್ ಲೆವೆಲ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ನಮಗೆ ಸಿಂಬೋಲ್ ಸಿಗತ್ತೆ. ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ಬೋದು. ಅಂದರೆ ಪರ್ಸನ್ನು ನಿಮ್ಮ ಎದುರುಗಡೆನೇ ಬರಬೇಕಂತ ಇಲ್ಲ. ಅವರು ಯಾವ ಊರಲ್ಲಿ ಇರ್ತಾರೋ, ನೀವು ಯಾವ ಊರಲ್ಲಿ ಇರ್ತೀರೋ ಅದೇ ಊರಿಂದ ನಿಮ್ಮ ಮನೆ ಅಥವಾ ನಿಮ್ಮ ಹೀಲಿಂಗ್ ಸೆಂಟರಿಂದ ಅವರ ಮನೆ, ಅವರ ಹತ್ರ ಎನರ್ಜಿನ ಸೆಂಡ್ ಮಾಡ್ಬೋದು. ಈಗ ಹೇಗೆ ನೀವು ನಿಮ್ಮ ಮನೆಯಿಂದ ಫೋನ್ ಕಾಲ್ ಮಾಡ್ತೀರಾ ನಿಮ್ಮ ರಿಲೇಟಿವ್ಗೆ, ಫ್ರೆಂಡಿಗೆ, ಹಾಗೆ ಅವ್ರ ಮನೆಯಿಂದ ಅಥವಾ ಅವ್ರು ಇರುವಂಥ ಪ್ಲೇಸಿಂದ ಏನು ಕಾಲ್ ಪಿಕ್ ಮಾಡ್ತಾರೆ, ಅದೇ ಥರ ಡಿಸ್ಟೆನ್ಸಲ್ಲಿ ಈ ಮೊಬೈಲ್ ಹೇಗೆ ವರ್ಕ್ ಆಗ್ತಾ ಇರುತ್ತೋ, ಓಕೆ, ಅದೇ ರೀತಿಯಲ್ಲಿ ಹೀಲಿಂಗು ವರ್ಕ್ ಆಗುತ್ತೆ. ಓಕೆ, ಅದೇ ಥರ ವರ್ಕ್ ಮಾಡ್ತಾ ಹೋಗ್ತೀವಿ. ಓಕೆ, ಡಿಸ್ಟೆನ್ಸ್ ಲೆವೆಲಲ್ಲಿ. ಸೊ ಡಿಸ್ಟೆನ್ಸ್ ಲೆವೆಲಲ್ಲಿ ಫಿಸಿಕಲ್ ಕೂಡ ಹೀಲಿಂಗ್ ಕೂಡ ಮಾಡ್ಬೋದು. ಓಕೆ, ತೊಂದರೆ ಇಲ್ಲ. ಓಕೆ, ಫಿಸಿಕಲಲ್ಲಿ ಹೀಲಿಂಗ್ ಮಾಡೋವಾಗ ನಾವು ಅದರಲ್ಲಿ ಡಿಸ್ಟೆನ್ಸ್ ಸಿಂಬೋಲ್ ಅಂತ ಒಂದು ಬರುತ್ತೆ ಕನೆಕ್ಷನ್ ಆಗೋಕ್ಕೆ. ಸೊ ಆ ಸಿಂಬೋಲನ್ನು ಯೂಸ್ ಮಾಡಲ್ಲ. ಅದೇ ದೂರದಲ್ಲಿದ್ದಾರೆ ಅಂತಂದರೆ ಒಬ್ಬ ವ್ಯಕ್ತಿಯನ್ನು ಸಂಪರ್ಕ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಕನೆಕ್ಷನ್ ಸಿಂಬೋಲ್ ಅಂತ ಇರುತ್ತೆ. ಆ ಸಿಂಬೋಲನ್ನು ಯೂಸ್ ಮಾಡಿಕೊಂಡು ಮಿಕ್ಕಿದ ಬೇರೆ ಬೇರೆ ಹೀಲಿಂಗ್ ಪ್ರಾಸೆಸ್ ಇರುವಂತಹ ಸಿಂಬೋಲ್ಗಳನ್ನು ನಾವು ಅವರಿಗೆ ಅವರ ಕ್ಲಿನ್ಸಿಂಗ್ ಮಾಡೋಕ್ಕೆ, ಹೀಲಿಂಗ್ ಮಾಡೋಕ್ಕೆ, ಪ್ರೊಟೆಕ್ಷನ್ ಮಾಡೋಕ್ಕೆ ಇರುತ್ತೆ. ಜೊತೆಗೆ ಅದರಲ್ಲೂ ನಿಮಗೂ ಸೆಲ್ಫ್ ಹೀಲಿಂಗ್ ಇರುತ್ತೆ, ಸೆಲ್ಫ್ ಪ್ರೊಟೆಕ್ಷನ್ ಇರುತ್ತೆ. ಅದರಲ್ಲಿ ಸೆಲ್ಫ್ ಪ್ರೊಟೆಕ್ಷನ್ ಸಿಂಬೋಲನ್ನು ಯೂಸ್ ಮಾಡಿಕೊಂಡು ನೀವು ಇನ್ನೊಬ್ಬರಿಗೆ ಹೀಲ್ ಮಾಡ್ಬೋದು. ಓಕೆ, ಇನ್ನು ಲೆವೆಲ್ 3B ಅಂತ ಬರುತ್ತೆ. ಇದು ಬಂದು ರೇಖಿ ಮಾಸ್ಟರ್ ಲೆವೆಲ್ ಅಂತ. ಇಲ್ಲಿ ನಿಮಗೆ ಮಿಕಾವೋ ಉಸಿಯವರ ಮಾಸ್ಟರ್ ಸಿಂಬಲ್ ನಿಮಗೆ ಇಲ್ಲಿ ಅಟ್ಯೂನ್ಮೆಂಟ್ ಮಾಡ್ತೀವಿ. ಓಕೆ, ಅಂದರೆ ಲೆವೆಲ್ 3ಯಲ್ಲಿ ಇರುವಂತಹ ಲೆವೆಲ್ 2ಅಲ್ಲಿ ಇರುವಂತಹ ಸಿಂಬಲ್ ಜೊತೆಗೆ ಪ್ಲಸ್ ಮಾಸ್ಟರ್ ಸಿಂಬಲನ್ನು ನಿಮಗೆ ಶಕ್ತಿಪಾತ ಮಾಡ್ತೀವಿ ಅಥವಾ ದೀಕ್ಷೆ ಕೊಡ್ತೀವಿ. ಓಕೆ, ನಿಮ್ಮಲ್ಲೇ ಅದನ್ನು ಸ್ಥಾಪನೆ ಮಾಡ್ತೀವಿ. ಅದ್ರ ಮೂಲಕ ನೀವೇನು ಮಾಡ್ಬೋದು, ಮಾಸ್ಟರ್ ಲೆವೆಲಲ್ಲಿ ಹೀಲ್ ಮಾಡ್ಬೋದು. ಜೊತೆಗೆ ನೀವು ಲೆವೆಲ್ 1, ಲೆವೆಲ್ 2 ಬಗ್ಗೆ ಗೈಡೆನ್ಸ್ ಮಾಡ್ಬೋದು. ರೇಖಿ ಬಗ್ಗೆ, ರೇಖಿಯ ವಿಚಾರಗಳನ್ನು ತಿಳ್ಕೊಂಡು, ರೇಖಿ ಬಗ್ಗೆ, ರೇಖಿ ಹೀಗಿರುತ್ತೆ, ರೇಖಿ ಬೆನಿಫಿಟ್ ಏನು, ರೇಖಿ ಎಲ್ಲಿಂದ ಬಂತು, ಓಕೆ, ರೇಖಿನ ನಾವು ನಮ್ಮ ಜೀವನದಲ್ಲಿ ಯಾಕೆ ಅಳವಡಿಸ್ಕೋಬೇಕು, ಈ ಥರ ನೀವು ಇನ್ನೊಬ್ಬರಿಗೆ ಪಾಠ ಮಾಡ್ಬೋದು. ಓಕೆ, ಆದರೆ ಲೆವೆಲ್ 1, ಲೆವೆಲ್ 2 ಇದ್ರದ್ದು ದೀಕ್ಷೆ ಕೊಡೋಕ್ಕೆ ಬರಲ್ಲ. ಅಂದರೆ ನೀವು ದೀಕ್ಷೆ ಕೊಡುವಂತಹ ಟೀಚರಲ್ಲ, ಟೀಚ್ ಮಾಡುವಂಥ ಟೀಚರನ್ನು ನೀವು ಲೆವೆಲ್ 3Bಯಲ್ಲಿ ಕಲಿತೀರಾ. ಓಕೆ, ಲೆವೆಲ್ 4ಅಲ್ಲಿ ಏನು ಕಲಿತೀರಾ ಅಂತ ಅಂದರೆ ಇದು
ರೇಖಿ ಮಾಸ್ಟರ್ ಡಿಗ್ರಿ ಬರುತ್ತೆ. ಓಕೆ, ಲೆವೆಲ್ 4 ಒಂದು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್. ಇದರಲ್ಲಿ ಏನು ಬರುತ್ತೆ ಅಂದರೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಈ ಇಷ್ಟು 3 ಲೆವೆಲ್ ಏನಿರುತ್ತೆ ಅದ್ರದ್ದು ದೀಕ್ಷೆಯನ್ನು ಕೊಡ್ಬೋದು. ಅಂದರೆ ನೀವು ಅದರಲ್ಲಿ ಕಲ್ತಿರ್ತಕ್ಕಂತಹ ಲೆವೆಲ್ 1ಕ್ಕೆ ಬೇರೆ ರೀತಿಯ ದೀಕ್ಷೆ ಕೊಡೋದಿರುತ್ತೆ, ಲೆವೆಲ್ 2ರಲ್ಲಿ ಸಿಂಬೋಲನ್ನು ದೀಕ್ಷೆ ಕೊಡೋದಿರುತ್ತೆ, ಲೆವೆಲ್ 3ರಲ್ಲಿ ಮಾಸ್ಟರ್ ಸಿಂಬೋಲನ್ನು ನೀವು ದೀಕ್ಷೆಯನ್ನು ಕೊಡೋದು ಪ್ರಾಸೆಸಸ್ ಇರುತ್ತೆ, ಹೀಲಿಂಗ್ ಪ್ರಾಸೆಸ್ ಇರುತ್ತೆ, ಮೆಡಿಟೇಷನ್ಸ್ ಇರುತ್ತೆ. ಓಕೆ, ಅವರ ಕ್ಲೆನ್ಸಿಂಗ್ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಅಂದರೆ ಅಡ್ವಾನ್ಸ್ ಲೆವೆಲಲ್ಲಿ ಹೀಲಿಂಗ್ ಮಾಡೋದು, ಅಡ್ವಾನ್ಸ್ ಲೆವೆಲಲ್ಲಿ ಪ್ಯೂರಿಫಿಕೇಷನ್ ಮಾಡೋದು, ಚಕ್ರ ಪ್ಯೂರಿಫಿಕೇಷನ್ ಮಾಡೋದು, ಓಕೆ, ಡೌಸಿಂಗ್ ಕಲಿಯೋದು, ಕ್ರಿಸ್ಟಲ್ ಹೀಲಿಂಗ್ ಕಲಿಯೋದು, ಇದೆಲ್ಲ ನೀವು ಲೆವೆಲ್ 4ಅಲ್ಲಿ ಕಲಿತಾ ಹೋಗ್ತೀರಾ. ಓಕೆ, ಅದು ಆದಮೇಲೆ ಲೆವೆಲ್ 5ಅಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ ಅಂತ ಕರಿತೀವಿ. ಅಂದರೆ ಈಗ ಹೆಂಗೆ ಹೈಸ್ಕೂಲಲ್ಲಿ HM ಹೆಂಗಿರ್ತಾರೋ, PUCಯಲ್ಲಿ ಪ್ರಿನ್ಸಿಪಲ್ ಹೆಂಗಿರ್ತಾರೋ, ಓಕೆ, ಅದಾದಮೇಲೆ ಡಾಕ್ಟರ್ ಪ್ರಿನ್ಸಿಪಾಲ್ ಇರ್ತಾರೆ. ಓಕೆ, ನೆಕ್ಸ್ಟ್ PhD ಮಾಡಿರೋ ಥರ. ಸೊ ಆ ಥರ ಒಂದು ಲೆವೆಲ್ ಬಂದು ಲೆವೆಲ್ 5 ಇರುತ್ತೆ. ಸೊ ಅದನ್ನು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಅಂತೇಳಿ ಕರಿತೀವಿ. ಸೊ ಇದರಲ್ಲಿ ನೀವು ಅಪ್ ಟು ಲೆವೆಲ್ 1ಇಂದ ಲೆವೆಲ್ 5ವರೆಗೂ ದೀಕ್ಷೆಯನ್ನು ಕೊಡ್ಬೋದು, ಟೀಚಿಂಗ್ ಮಾಡ್ಬೋದು, ಇನ್ನೊಬ್ಬ ಗ್ರ್ಯಾಂಡ್ ಮಾಸ್ಟರನ್ನು ನೀವು ತಯಾರು ಮಾಡ್ಬೋದು. ಓಕೆ, ಇಲ್ಲಿ ನಮ್ಮಲ್ಲಿ ಮಾಸ್ಟರ್ ಲೆವೆಲ್ವರೆಗೆ ಸಿಂಬಲ್ ಮಾತ್ರ ಮಿಕಾವೋ ಉಸಿಯವರ ಸಿಂಬಲ್. ಅದಾದಮೇಲೆ ಅವರ ಸ್ಟೂಡೆಂಟ್ಗಳು ಮೆಡಿಟೇಷನ್ ಥ್ರೂ ಕಲ್ತಿರ್ತಕ್ಕಂತಹ ಕರುಣಾ ರೇಖಿ ಸಿಂಬಲ್ಸನ್ನು ನಾವು ಲೆವೆಲ್ 4 ಮತ್ತು ಲೆವೆಲ್ 5ಅಲ್ಲಿ ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ತಿಳಿಸ್ಕೊಡ್ತೀವಿ. ಲೆವೆಲ್ 4 ಮತ್ತು ಲೆವೆಲ್ 5ಅಲ್ಲಿ ನಾವು ಕರುಣಾ ರೇಖಿ ಸಿಂಬಲನ್ನು ಸೇರಿಸಿ ಕಲಿಸ್ಕೊಡ್ತಾ ಇದ್ದೀವಿ. ಓಕೆ, ನಾವು ಸಪ್ರೇಟಾಗಿ ಕರುಣಾ ರೇಖಿನೂ ಇದೆ, ಕಲೀರಿ. ಅಂದರೆ ಕೆಲವರು ಮಾಸ್ಟರ್ ಲೆವೆಲ್ ಆಗಿರುತ್ತೆ ಬಟ್ ಕರುಣಾ ರೇಖಿ ಕಲ್ತಿರಲ್ಲ ಅನ್ನೋರಿಗೆ ಕೇವಲ ಕರುಣಾ ರೇಖಿ ಸಿಂಬಲ್ಸನ್ನೇ ಲೆವೆಲ್ 1, ಲೆವೆಲ್ 2 ಈ ಥರ ಭಾಗ ಮಾಡಿ ಕರುಣಾ ರೇಖಿ ಸಿಂಬಲ್ಸನ್ನು ಹೇಳ್ಕೊಡ್ತೀವಿ. ಆದರೆ ನಮ್ಮ ಹತ್ರನೇ ಡೈರೆಕ್ಟಾಗಿ ಮಾಸ್ಟರ್ ಲೆವೆಲ್ ಕಲಿತಾ ಇದ್ದೀವಿ ಅಂತಂದವಾಗ ಅಲ್ಲಿ ನಾವು ನಿಮಗೆ ಅಡಿಷ್ನಲ್ ಆಗಿ ಮತ್ತು ಅದು ಒಂಥರ ಬೋನಸ್ ಆಗಿ ನಿಮಗೆ ನಾವು ಸಿಂಬಲ್ಸ್ಗಳನ್ನು ಎಕ್ಸ್ಟ್ರಾ ಕೊಡ್ತೀವಿ. ಓಕೆ, ಲೆವೆಲ್ 5ಅಲ್ಲಿ ನೀವು ಕ್ಯಾನ್ಸರ್, ಯಾವುದೇ ರೀತಿಯ ಕ್ಯಾನ್ಸರ್ಗೆ ಮತ್ತು ಏಡ್ಸ್ ಮತ್ತು ಯಾವುದೇ ಉಪಚಾರ ಇಲ್ಲದೆ, ಅಂದರೆ ಮೆಡಿಕಲಿ ಔಷಧಿ ಕಂಡು ಹಿಡ್ದಿಲ್ಲ ಅಂತ ಅಂದಾಗ, ಓಕೆ, ಸೊ ಅಂತಹ ಒಂದು ರೋಗಗಳು ಬಂದಾಗ ಮನುಷ್ಯನಿಗೆ ಅದನ್ನು ಹೀಲ್ ಮಾಡುವಂತಹ ಸಿಂಬಲ್ಸ್ಗಳು ನಿಮಗೆ ಈ ಗ್ರ್ಯಾಂಡ್ ಮಾಸ್ಟರ್ ಲೆವೆಲಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ನೀವು ಮೆಡಿಟೇಷನ್, ನೀವು ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ, ಓಕೆ, ಯೂನಿವರ್ಸಲ್ಲಿ ನಿಮಗೆ ಏನು ಹೇಳುತ್ತೆ ಅದು. ಈಗ ಹೆಂಗೆ ಕರುಣಾ ರೇಖಿ ಕಲ್ತ್ವಲ್ವ, ಕರುಣಾ ರೇಖಿ ಬರುತ್ತೆ, ಕರುಣಾ ರೇಖಿಯಲ್ಲಿ ಸಿಂಬಲ್ಸ್ ಬರುತ್ತಲ್ಲ, ಹಾಗೇ ಯೂನಿವರ್ಸ್ ಹತ್ರ ನೀವು ಪ್ರಶ್ನೆ ಕೇಳಿ ನಮ್ಮ ಒಂದು ಇಂಥ ರೋಗಕ್ಕೆ ಅಥವಾ ಇಂಥ ಒಂದು ಸಮಸ್ಯೆಗೆ ಯಾವ ರೀತಿಯ ಸಿಂಬಲನ್ನು ಯೂಸ್ ಮಾಡಬೇಕು, ಆ ಸಿಂಬಲ್ ಹೆಸರೇನು, ಆ ಸಿಂಬಲನ್ನು ಎಷ್ಟು ಯೂಸ್ ಮಾಡಬೇಕು, ಆ ಸಿಂಬಲ್ಗೆ ಅಟೈನ್ಮೆಂಟ್ ಅಗತ್ಯ ಇದೆಯಾ ಅಥವಾ ಆ ಸಿಂಬಲ್ಗೆ ಅಟೈನ್ಮೆಂಟ್ ಇಲ್ಲದೆ ಬಳಸ್ಬೋದಾ, ಈ ಥರದ್ದೆಲ್ಲ ಒಂದು ಎನರ್ಜೀಸನ್ನು ನಾವು ಲೆವೆಲ್ 5ಅಲ್ಲಿ ಕಲಿತೀವಿ. ಓಕೆ, ಇದಿಷ್ಟು ಮಿಕಾವೋ ಉಸಿಯವರ ರೇಖಿ 5 ಲೆವೆಲ್ ಬಗ್ಗೆ ಆಗುತ್ತೆ. ಇನ್ನು ಮನಿ ರೇಖಿ ಕೋರ್ಸಲ್ಲಿ ಮಿಕಾವೋ ಉಸಿಯವ್ರದ್ದು ರೇಖಿ ಏನು ಬಂದಿತ್ತು ಅದರಲ್ಲೇ ಡೆವಲಪ್ಡ್ ಮಾಡಿರ್ತಕ್ಕಂತಹ ಕೇವಲ ಮನಿ ರಿಲೇಟೆಡ್ ಇಶ್ಯೂಸಿಗೆ, ಅಂದರೆ ಮನಿ ರೇಖಿ ಯಾಕೆ ಬಂತು ಅಂದರೆ, ರೇಖಿ ಅಂದರೆ ಹೀಲಿಂಗ್ ಮಾಡೋ ಎನರ್ಜಿ, ಅಂದರೆ ರೋಗ ರುಜಿನಗಳನ್ನು ನಿವಾರಣೆ ಮಾಡುವಂತಹ ನ್ಯಾಚುರಲ್ ಹೀಲಿಂಗ್ ಪ್ರಾಸೆಸ್ ಎನರ್ಜಿ. ಸೊ ಇಲ್ಲಿ ಮನಿ ಇಶ್ಯೂಸ್ ಕೂಡ ಒಂದು ರೋಗ. ಅಂದರೆ ಯಾವ ವ್ಯಕ್ತಿಯ ಕೈಯಲ್ಲಿ ದುಡ್ಡಿರೋದಿಲ್ವೋ, ದುಡ್ಡು ಇಲ್ಲದೆ ಜೀವನ ಮಾಡೋಕ್ಕೆ ಕಷ್ಟಪಡ್ತಾ ಇರ್ತಾನೋ ಅವನಿಗೆ ಮೆಂಟಲಿ ಎಮೋಷ್ನಲಿ ಆರೋಗ್ಯ ಕ್ಷೀಣ ಆಗ್ತಾ ಇರುತ್ತೆ. ಮಾನಸಿಕ ರೋಗ, ಭಾವನಾತ್ಮಕ ರೋಗ ಶುರು ಆಗುತ್ತೆ. ಮಾನಸಿಕ ಮತ್ತು ಭಾವನಾತ್ಮಕ ರೋಗ ಶುರು ಆದಾಗ ಆಟೋಮೆಟಿಕ್ಲಿ ಫಿಸಿಕಲಿ ರೋಗಗಳು ಶುರು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲೂ ಕೂಡ ನಾವು ಚಕ್ರಾಸ್ ಬೇಸಸ್ ಮೇಲೆ ನಿಮಗೆ ಮನಿ ರೇಖಿ ಹೀಲಿಂಗನ್ನು ಹೇಳ್ಕೊಡ್ತೀವಿ. ಇದರಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಇರುತ್ತೆ. ಓಕೆ, ಲೆವೆಲ್ 1ರಲ್ಲಿ ಪ್ರಾಕ್ಟೀಷನರ್ ಲೆವೆಲ್, ಬೇಸಿಕ್ ಲೆವೆಲ್. ಇದು ನೀವು ಹೀಲಿಂಗ್ ಮಾಡ್ತಾ ಇನ್ನೊಬ್ಬರಿಗೂ ಹೀಲಿಂಗ್ ಮಾಡ್ಬೋದು, ಯಾವುದೇ ಕಠಿಣವಾದಂತಹ ರೂಲ್ಸ್ ಇಲ್ಲ. ಓಕೆ, ಹಾಗೆಯೇ ಇದರಲ್ಲಿ ಮತ್ತು ಲೆವೆಲ್ 1ರಲ್ಲಿ ಏನಪ್ಪ ಅಂದರೆ ನೀವು ಯಾವತ್ತಿನ ದಿನ ಅಟೈನ್ಮೆಂಟ್ ತೊಗೊಂಡಿರ್ತೀರೋ ಅವತ್ತಿನ ದಿನವೇ ನೀವು ಇನ್ನೊಬ್ಬರಿಗೆ ಹೀಲ್ ಮಾಡ್ಬೋದು. ಓಕೆ, ನಮ್ಮ ಮಿಕಾವೋ ಉಸಿಯಲ್ಲಿ 21 ಡೇಸ್ ಆಗಿದ್ಮೇಲೆ ಬೇರೆಯವ್ರಿಗೆ ಹೀಲ್ ಮಾಡಬೇಕು ಅಂತ ಇರುತ್ತೆ. ಅದೇ ಮನಿ ರೇಖಿಯಲ್ಲಿ ಆಗಿರೋದಿಲ್ಲ. ನೀವು ಅಟೈನ್ಮೆಂಟ್ ಪಡೆದಿದ್ದ ದಿನಾನೇ
ನೀವು ಇನ್ನೊಬ್ಬರಿಗೆ ಹೀಲ್ ಮಾಡ್ಬೋದು. ಅಟೈನ್ಮೆಂಟ್ ಮೀನ್ಸ್ ನಿಮ್ಮನ್ನು ಯೂನಿವರ್ಸಿಗೆ ಮತ್ತು ಆ ಒಂದು ಎನರ್ಜಿ ಜೊತೆಗೆ ಅಲೈನ್ ಮಾಡಿರ್ತೀವಿ, ಶಕ್ತಿಪಾತ ಮಾಡಿರ್ತೀವಿ, ನಿಮ್ಮಲ್ಲಿ ಶಕ್ತಿಯನ್ನು ಸ್ಥಾಪನೆ ಮಾಡಿರ್ತೀವಿ. ಆ ಶಕ್ತಿಯಿಂದ ನೀವು ಇನ್ನೊಬ್ಬರಿಗೆ ಹೀಲ್ ಮಾಡ್ತೀರಾ. ಓಕೆ, ಇಲ್ಲಿ ಲೆವೆಲ್ 1ದಲ್ಲಿ ಇನ್ನೊಬ್ಬರಿಗೂ ನೀವು ಹೀಲ್ ಮಾಡ್ಬೋದು. ಓಕೆ, ಲೆವೆಲ್ 2 ಮಾಸ್ಟರ್ ಲೆವೆಲ್ ಅಂತ ಬರುತ್ತೆ, ಮನಿ ರೇಖಿ ಮಾಸ್ಟರ್ ಲೆವೆಲ್. ಇದರಲ್ಲಿ ಏನಾಗುತ್ತೆ, ಲೆವೆಲ್ 1ರದ್ದು ದೀಕ್ಷೆಯನ್ನು ಕೊಡ್ಬೋದು. ಓಕೆ, ಅದರಲ್ಲಿ ಸಿಂಬಲ್ಸ್ ಬರುತ್ತೆ. ಲೆವೆಲ್ 1ರಲ್ಲೂ ಸಿಂಬಲ್ಸ್ ಬರುತ್ತೆ, ಲೆವೆಲ್ 2 ಲೆವೆಲ್ 3ರಲ್ಲೂ ಸಿಂಬಲ್ಸ್ಗಳು ಬರುತ್ತೆ ನಿಮಗೆ. ಓಕೆ, ನೀವು ಸೆಲ್ಫ್ ಹೀಲಿಂಗ್ ಮಾಡ್ಬೋದು. ಓಕೆ, ಹಾಗೆಯೇ ಲೆವೆಲ್ 3ಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ ಬರುತ್ತೆ. ಸೊ ಈ 3 ಲೆವೆಲ್ದು ಎನರ್ಜಿಯನ್ನು ನೀವು ಇನ್ನೊಬ್ಬರಿಗೆ ಶಕ್ತಿಪಾತ ದೀಕ್ಷೆ ಕೊಡೋದ್ರ ಮೂಲಕ ಹೀಲಿಂಗ್ ಮಾಡ್ಬೋದು, ಟೀಚಿಂಗ್ ಮಾಡ್ಬೋದು, ನಿಮ್ಮಂತೆಯೇ ಇನ್ನೊಬ್ಬರನ್ನು ಗ್ರ್ಯಾಂಡ್ ಮಾಸ್ಟರ್ ಮಾಡ್ಬೋದು. ಓಕೆ, ಸೊ ಈ ಮನಿ ರೇಖಿ ಏನೇನು ಇಶ್ಯೂಸನ್ನು ಹೀಲ್ ಮಾಡುತ್ತೆ ಅಂದರೆ, ಒಂದು ಹಿಂದಿನ ಜನ್ಮದಿಂದ ಕ್ಯಾರಿ ಆಗಿರ್ತಕ್ಕಂಥ ಫೈನಾನ್ಷಿಯಲ್ ಬ್ಲಾಕೇಜಸ್, ಮನಿ ರಿಲೇಟೆಡ್ ಹಣದ ಸಮಸ್ಯೆ. ಓಕೆ, ನಿಮ್ಮ ಆರ್ಥಿಕ ಸಮಸ್ಯೆ ಹಿಂದಿನ ಜನ್ಮಕ್ಕೆ ಏನಾದರೂ ಅಂಟ್ಕೊಂಡು ಬ್ಲಾಕ್ ಆಗಿದ್ದರೆ ಆ ಬ್ಲಾಕೇಜಸ್ನ ರಿಮೂವ್ ಮಾಡುತ್ತೆ. ಅಥವಾ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ, ಅಂದರೆ ಈಗ ಕೆಲವ್ರು ಏನಾದ್ರು ದಿಢೀರಂತ ಅರ್ನಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ಕೆಲವ್ರದ್ದು ಕೆಟ್ಟ ದೃಷ್ಟಿ ಬರುತ್ತೆ. ಅಥವಾ ಮನೆಯಲ್ಲೇ ಆಸ್ತಿ ಅಂತಸ್ತಿಗೋಸ್ಕರ ಹೊಟ್ಟೆ ಉರಿ ಪಟ್ಕೊಂಡು. ಓಕೆ, ಮನಿ ರೇಖೆಯಲ್ಲಿ ಯಾವ್ಯಾವ ರೀತಿಯ ಬ್ಲಾಕೇಜಸ್ ಇರುತ್ತಂದರೆ, ಒಂದು ಪಾಸ್ಟ್ ಲೈಫಿಂದ ಕ್ಯಾರಿ ಮಾಡ್ಕೊಂಡಿರ್ತಕ್ಕಂತಹ ಫೈನಾನ್ಷಿಯಲ್ ಬ್ಲಾಕೇಜಸ್ ನಿಮ್ಮನ್ನು ಈ ಜನ್ಮದಲ್ಲಿ ನೀವು ಮನಿಯನ್ನು ಅರ್ನಿಂಗ್ ಮಾಡೋಕ್ಕೆ ಅಥವಾ ಮನಿ ಸೇವಿಂಗ್ ಮಾಡೋಕ್ಕೆ ಅಥವಾ ಮನಿ ಸ್ಟ್ರಗಲ್ನಿಂದ ಹೊರಗಡೆ ಬರೋಕ್ಕೆ ಬ್ಲಾಕೇಜಸ್ನ ಕ್ರಿಯೇಟ್ ಮಾಡಿರುತ್ತೆ. ಹಾಗೆಯೇ ನೆಕ್ಸ್ಟ್ ಬಂದು ಬ್ಲ್ಯಾಕ್ ಮ್ಯಾಜಿಕ್ ಕ್ರಿಯೇಟ್ ಆಗಿರುತ್ತೆ. ಕೆಲವೊಂದು ಟೈಮಲ್ಲಿ ಆಸ್ತಿ ಅಂತಸ್ತಿಗೋಸ್ಕರ ನಿಮ್ಮ ಸ್ವಂತದವರೇ ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರೆ. ಇದು ಕೂಡ ನಿಮಗೆ ಫೈನಾನ್ಷಿಯಲ್ ಬ್ಲಾಕೇಜಸ್ ಆಗುತ್ತೆ. ಅಲ್ಲೂ ಕೂಡ ನಿಮಗೆ ಮನಿಯಲ್ಲಿ ಗ್ರೋತ್ ಅನ್ನೋದು ಸಿಗ್ತಾ ಇರಲ್ಲ. ಅಂಥ ಒಂದು ಎನರ್ಜಿಯನ್ನು ನಾವು ರಿಮೂವ್ ಮಾಡ್ಬೋದು. ಹಾಗೆ ಜನರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬರ್ತಾ ಇರುತ್ತೆ. ನೀವು ಆರ್ಥಿಕವಾಗಿ ಬೆಳೀತಾ ಹೋದಂಗೆ ನಿಮ್ಮ ಮೇಲೆ ಜನ ಕಣ್ಣು ಹಾಕ್ತಾ ಇರ್ತಾರೆ. ಮೇಲ್ನೋಟಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾರೆ, ಆದರೆ ಒಳಗಿಂದ ಹೊಟ್ಟೆ ಉರಿ ಬರ್ತಾ ಇರ್ತಾರೆ. ಸೊ ಅಂಥ ಒಂದು ಎನರ್ಜಿ ಕೂಡ ನಿಮ್ಮ ಔರಾವನ್ನು ಸಂಪರ್ಕ ಮಾಡಿದಾಗ ಅದು ಕೂಡ ನಿಮಗೆ ಫೈನಾನ್ಷಿಯಲ್ ಬ್ಲಾಕೇಜಸ್ನ ತಂದುಕೊಡುತ್ತೆ. ಅಂಥ ಒಂದು ಎನರ್ಜೀಸ್ಗಳನ್ನು ನಾವು ರಿಮೂವ್ ಮಾಡಿಕೊಂಡು ನಮ್ಮ ಒಂದು ಫೈನಾನ್ಷಿಯಲ್ ಗ್ರೋತ್ ಆಗೋಕ್ಕೋಸ್ಕರ ಬ್ಲಾಕೇಜಸ್ನ, ಅಂದರೆ ಒಂದು ಬಾಗಿಲನ್ನು ತೆರೆಯೋದು. ಹೇಗೆ ಈಗ ರೋಡಲ್ಲಿ ಅಡ್ಡಕ್ಕೆ ಒಂದು ಮರದ ದಿಮ್ಮಿ ಬಿದ್ದಾಗ ಅಥವಾ ಕಲ್ಲುಗಳನ್ನು ಇಟ್ಟಾಗ ಹೇಗೆ ನಾವು ದಾಟೋಕ್ಕಾಗೋದಿಲ್ವೋ, ಹಾಗೆ ಈ ಒಂದು ಬ್ಲಾಕೇಜಸ್ಗಳು ನಿಮ್ಮ ಫೈನಾನ್ಷಿಯಲಿ ಗ್ರೋತ್ ಆಗೋಕ್ಕೋಸ್ಕರ, ಸೇವಿಂಗ್ ಮಾಡೋಕ್ಕೋಸ್ಕರ ಓಕೆ ಅಡೆತಡೆಗಳನ್ನು ಉಂಟು ಮಾಡ್ತಾ ಇರುತ್ತೆ. ಇಂಥ ಒಂದು ಎನರ್ಜೀಸನ್ನು ಚಕ್ರ ಬೇಸಸ್ ಮೇಲೆ ಬ್ಲಾಕೇಜಸ್ನ ರಿಮೂವ್ ಮಾಡಿ ನೀವು ಫೈನಾನ್ಷಿಯಲಿ ಗ್ರೋತ್ ಆಗೋಕ್ಕೆ, ಸೇವಿಂಗ್ ಆಗೋಕ್ಕೆ, ಓಕೆ ಜಾಬ್ ಪಡೆಯೋಕ್ಕಾಗಿರ್ಬೋದು, ಬಿಸ್ನೆಸ್ಸಲ್ಲಿ ಗ್ರೋತ್ ಆಗಿರ್ಬೋದು, ಯಾರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದಿಲ್ಲ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋಕ್ಕೆ ಮನಿ ರೇಖಿ ಕೋರ್ಸು ಹೆಲ್ಪ್ ಆಗುತ್ತೆ. ಓಕೆ, ಇದರಿಂದ ನೀವು 3 ಲೆವೆಲಲ್ಲೂ ನೀವು ಅಡ್ವಾನ್ಸ್ ಲೆವೆಲ್ ಕಲಿತಾ ಹೋಗ್ತೀರಾ. ಒಂದೊಂದು ಲೆವೆಲಲ್ಲೂ ಎನರ್ಜಿ ಬೇರೆಯೇ ಇರುತ್ತೆ, ಪವರ್ಫುಲ್ ಇರುತ್ತೆ, ಪವರ್ಫುಲ್ ಸಿಂಬಲ್ಸ್ ಇರುತ್ತೆ. ಪವರ್ಫುಲ್ ಇಂಟೆನ್ಷನ್ ಸೆಟ್ ಮಾಡಿ ನಾವು ಹೀಲಿಂಗ್ ಮಾಡ್ತಾ ಹೋದವಾಗ ಡೇ ಬೈ ಡೇ ನಮ್ಮ ಬ್ಲಾಕೇಜಸ್ ರಿಮೂವ್ ಆಗ್ತಾ ನಮ್ಮ ಫೈನಾನ್ಷಿಯಲಿ ಗ್ರೋತ್ ಆಗೋಕ್ಕೆ ಯೂನಿವರ್ಸು ದಾರಿಯನ್ನು ಬಿಡಿಸಿ ಕೊಡುತ್ತೆ. ಓಕೆ, ಸೊ ಇದು ಮಿಕಾವೋ ಉಸಿಯವರ ರೇಖಿ ಬೇರೆ ಇರುತ್ತೆ, ಮನಿ ರೇಖಿ ಬೇರೆ ಇರುತ್ತೆ, ಕರುಣಾ ರೇಖಿನೂ ಬೇರೆ ಇರುತ್ತೆ. ಕರುಣಾ ರೇಖಿ ಅಂದರೆ ಕರುಣಾ ಅಂದರೆ ಕರುಣೆ ಅಲ್ಲ, ನಮ್ಮ ಕನ್ನಡದ ಕರುಣೆ ಅಲ್ಲ. ಕರುಣಾ ಮೀನ್ಸ್ ಪ್ರೇಮ, ಪ್ರೀತಿ. ಓಕೆ, ಪ್ರೇಮ ಭಾವದಿಂದ ಹೀಲ್ ಮಾಡೋ ಎನರ್ಜಿಯನ್ನು ನಾವು ಕರುಣಾ ರೇಖಿ ಅಂತ ಕರಿತೀವಿ. ಓಕೆ, ಸೊ ನಿಮಗೆ ಒಂದಿಷ್ಟು ಡೌಟ್ಸ್ಗಳೇನಿತ್ತು ಅದನ್ನು ನಾನು ಇದರಲ್ಲಿ ಕ್ಲಿಯರ್ ಮಾಡಿದ್ದೀನಿ. ನೀವು ರೇಖಿ ಕಲಿಬೇಕು ಅಂತ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.